ನಾನು ಮಾಡಿದ್ದು. ಯಾರು ಕಟ್ ಮಾಡಿದ್ದು ಚಿಕನ್ ಅಂಗಡಿಯವರು. ಚಿಕನ್ ಯಾರು ಕೊಟ್ಟಿದ್ದಾರೋ ಅಂಗಡಿಯವರು, ಅವ್ರು ಕಟ್ ಮಾಡಿದ್ದು. ಈಗ ನಾನು ಮಾಡಬೇಕು. ಗ್ರೈಂಡ್ ಮಾಡಿದ್ಮೇಲೆ ಬಿಸಿ ಆಗುತ್ತಾ? ನೋಡ ಕಳಿಸ್ತಾ ಇದ್ದೀರಾ ತಾನೇ? ಇವಾಗಲೇ ತಿನ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಹೌದಾ? ತಿನ್ನು. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಇವಾಗ ತಾನೇ ನಾನು ಝೆಪ್ಟೋಯಿಂದ ಚಿಕನ್ ತರಿಸಿದ್ದೀನಿ, ಚಿಕನ್ ಮಾಡೋಣ ಅಂತ. ಸೊ ಇವತ್ತಿನ ಅಡುಗೆ ನಾನೇ ಮಾಡೋದು. ಇಲ್ಲಿ ತೊಳಿದಿದ್ದಾರೆ ಚಿಕನ್. ಹೌದು, ಇನ್ಯಾರು ಮಾಡೋದು? ನೀನು ಮಾಡ್ತೀಯಾ? ಲೆಗ್ ಪೀಸ್ ನನಗಿಷ್ಟ, ನನಗೆ ಬೇಕು. ಇವಾಗ 1 kg ಚಿಕನ್ ಇದೆ. ಚಿಕನ್ ಬಿರಿಯಾನಿ ಮಾಡ್ತೀನಿ ಮತ್ತು ಚಿಕನ್ ಫ್ರೈ ಮಾಡ್ತೀನಿ ವಿತೌಟ್ ಆಯಿಲ್. ಇವಾಗ ಟೊಮ್ಯಾಟೊ ಕಟ್ ಮಾಡ್ತಿದ್ದೀರಾ? ಇಷ್ಟು ಬೇಗ? ನೀನು ಮಾಡ್ಬೇಕು ಇವೆಲ್ಲ. ಯಾರು ಮಾಡ್ತಾರೆ? ನಾನು ಯಾಕೆ ಮಾಡಲಿ? ಇವಾಗ ನೀನೇ ಮಾಡಬೇಕು. ಲೆಗ್ ಪೀಸು ಯಾರಿಗೆ? ಲೆಗ್ ಪೀಸ್ ನನಗೆ. ನಿನಗೆ ಅನ್ಕೊಂಡ? ನನಗೆ ಮಾತ್ರ. ನಾನು ಒಬ್ಬನೇ ತಿನ್ನೋದು. ಗೈಸ್, ಪುದೀನ ರೈಸ್ ಮಾಡ್ತಾ ಇರೋದು, ಗ್ರೀನ್ ಕಲರು. ಅದಕ್ಕೆ ಇವಾಗ ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆ ಮತ್ತು ಪುದೀನ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ. ಇದರಲ್ಲೇ ಇಬ್ರಿಗೂ ಹೊಡಿತೀನಿ. ಫುಲ್ಲು ಬಿಸಿ ಬಿಸಿ ಇದೆ ಇದು, ಹೇಳ್ತಾ ಇದ್ದೀವಿ. ತಮಾಷೆ ಅಲ್ಲ, ಫುಲ್ಲು ಬಿಸಿ ಇದೆ. ಮತ್ತೆ ನಾವು ಗಲಾಟೆ ಮಾಡಿದ್ರೆ. ಸೊ ಇವಾಗ ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು 1/2 hour ಬಿಡಬೇಕು. ನೀನು ಇವಾಗ ಕಸ ಗುಡ್ಸೋಗು. ಹೋಗು, ಎಲ್ಲರೂ ಕೆಲಸ ಮಾಡಬೇಕು. ಹೋಗು, ನೀನು ಸ್ಪೆಷಲ್ ಅಲ್ಲ. ಸ್ವಲ್ಪ ಹಾಕಿ ಇನ್ನ ಕಲಿಸ್ಬೇಕು ಸಂಜು. ಈ ಥರ ನೋಡ್ಕೊ ನೀನು ಹೆಂಗೆ ಮಾಡಬೇಕು ಅಂತ. ಹಾಂ, ಇಲ್ಲಿ ಇಟ್ಕೊ. ಏನು ಮಾಡ್ತೀಯ ನೀನು? ಅವಾಗಿಂದ ಏನೋ ಮಾಡ್ತಾಯಿಲ್ಲ. ಇವಾಗ ಎಲ್ಲರೂ ಬಂದ್ಬಿಡಿ ಇಬ್ರು. ಇವಾಗ ಸುಮ್ಮನೆ ಇರು. ನೋಡು, ಕಳಿಸ್ತಾ ಇದ್ದೀರಾ ತಾನೇ? ಇವಾಗಲೇ ತಿನ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಹೌದಾ? ತಿನ್ನು. ಜಸ್ಟ್ ತವಾ ಮೇಲೆ ಫ್ರೈ ಮಾಡಿಬಿಟ್ರಂತೂ ಸೂಪರ್ ಟೇಸ್ಟ್. ನೋಡು, ಸೂಪರ್ ಟೇಸ್ಟ್. ವಾಸನೆ ಇದೆಯಾ ನೋಡು, ಗಮ್ಮಂತಿದೆಯಲ್ಲ. ನೋಡು ವಾಸನೆ ಗಮ್ಮಿದೆಯಾ? ಚಿಕನ್ ತಲೆ ಇದ್ದು ಮಸಾಲೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಪೇಸ್ಟ್ ಆಗಿದೆ, ತಿಕ್ಕಾಗಿರ್ಬೇಕು ಈ ಥರ. ಓಕೆ, ಆರ್ಡ್ರ್ ಮಾಡಿ ಸಂಜು. ಇವಾಗ ನಾನು ಪಲಾವ್ ಮಾಡೋತೀನಿ ನೋಡು ಹೆಂಗಿರುತ್ತೆ. ಹಂಗೆ ಘಮ 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 ಅನ್ಬೇಕು. ಬಿಸಿ ಇದೆ ಇದು, ತಿಂತ್ಯಾ? ಗ್ರೈಂಡ್ ಮಾಡಿದ್ಮೇಲೆ ಬಿಸಿ ಆಗುತ್ತಾ? ಲೈಟ್ ಆಗಿದೆ, ತುಂಬ ಬಿಸಿ ಅದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲೇ ಇದೆಯಲ್ಲ, ಮಸಾಲೆ ಇರತ್ತಲ್ಲ. ಗ್ರೈಂಡ್ ಮಾಡಬೇಕಾ? ಗ್ರೈಂಡ್ ಏನು ಮಾಡೋಂಗಿಲ್ಲ. ಇವಾಗ ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಬಿಟ್ಟು ಇವಾಗ ಇದಕ್ಕೆ ಫುಲ್ಲು ಚಿಕನ್ ಹಾಕ್ಬಿಡೋದು, ಮಿಕ್ಸ್ ಮಾಡೋದು. ಒಂದು 2 ನಿಮಿಷ ಹಿಂಗೆ ಬಿಡೋಣ, ಸ್ವಲ್ಪ ಬೇಯಲಿ. ಘಮ ಘಮ ಅಂತಿದೆ. ಹೋಗು ಅಜ್ಜಿ ಹತ್ರ ಹೋಗು, ಅಜ್ಜಿ ಇದು ಮಾಡ್ತಾರೆ. ಫುಲ್ ಕೋಲ್ಡ್ ಇದೆಯಾ? ಇವಾಗ ಅಕ್ಕಿ ಹಾಕ್ತೀವಿ. ಅಕ್ಕಿ ಲಾಸ್ಟ್ ಅಕ್ಕಿ ಹಾಕ್ಬಿಡ್ತೀವಿ. ನೆಕ್ಸ್ಟು ಇವಾಗ ಇದು ರೆಡಿ ಇದೆ, ಚಿಕನ್ನು ಮ್ಯಾರಿನೇಟ್ ಆಗಿರೋದು. ಸೊ ಅದನ್ನು ಫ್ರೈ ಮಾಡ್ತೀನಿ ನೀಟಾಗಿ, ಸಕ್ಕತ್ತಾಗಿರುತ್ತೆ. ಓ, ಇವಾಗ ಕಸ ಉಡ್ಸಾ? ನೆಲ ಉಡ್ಸೋದು. ಪಾತ್ರೆ ತೊಳಿತೀಯಾ? ಹಾಂ, ಪಾತ್ರೆ ತೊಳಿತೀಯಾ? ಸರಿ ಅಲ್ಲ, ಪಾತ್ರೆ ಅಷ್ಟಿಲ್ಲ. ತಾಡು, ಊಟ ಮಾಡಿಬಿಟ್ಟು ಪಾತ್ರೆ ಕೊಡ್ತೀನಿ ತೊಳಿವಂತೆ. ಸಂಜೆ ಇನ್ನೇನು ಮುಗೀತು. ಫೈನಲಿ ಕ್ಲೋಸ್ ಮಾಡೋದು ಅಷ್ಟೇ. ಇದೆಯಾ? ಓಕೆ, ಕ್ಲೀನ್ ಮಾಡಬೇಕು. ಫ್ರೈ ಮಾಡೋದು ಅಷ್ಟು ಈಸಿ ಅಲ್ಲ, ಸುಮ್ಮನೆ ಸ್ವಲ್ಪ ತುಪ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಹಾಂ, ಕರಗ ಮೇಲೆ ಇನ್ನೇನು ಕಾಣುತ್ತೆ? ಎಣ್ಣೆ ಥರನೇ ಕಾಣೋದು, ಬೆಣ್ಣೆ ಥರ ಕಾಣುತ್ತಾ? ಹೌದು,
ನೀನು ನೋಡೋ ಬಿದ್ದಿದ್ದು ಹೋಗ್ಬಿಡ್ತೀಯ, ಇದ್ರ ಮೇಲೆಲ್ಲ ಹತ್ಬೇಡ, ಇಲ್ಲಾಂದ್ರೆ ಅದಕ್ಕೆ ಅಲ್ಲಿ ಹೋಗು. ಇವಾಗ ಇದನ್ನು ತಿರುಗಿಸ್ಬೇಕು ತಂಗಿರೋ, ನೋಡಿ ಈ ಥರ ನಾನು ಮಾಡಬೇಕು. ಕ್ಲೋಸ್ ಮಾಡಬೇಕು. ಅರ್ಥ ಆಯ್ತಾ? ಇವಾಗ ಮಾಡಿದ್ದಲ್ವಾ ನೆಕ್ಸ್ಟ್ ಟ್ರಿಪ್ ನಾನು. ನೆಕ್ಸ್ಟ್ ಟ್ರಿಪ್ ಅಲ್ಲ, ನೆಕ್ಸ್ಟ್ ಟೈಮು. ನೆಕ್ಸ್ಟ್ ನಾವು ಟ್ರಿಪ್ಗೆ ಹೋಗ್ತೀವಲ್ಲ ಅವಾಗ. ನೆಕ್ಸ್ಟ್ ನಾನು. ನೆಕ್ಸ್ಟ್ ಟ್ರಿಪ್ಗೆ ಹೋದಾಗ ನಾನು ಬರ್ತಿದ್ದೆ. ಸೌಂಡ್ ಬರಬೇಕು. ನಾನು ಮಾಡಿದ್ದೀನಿ. ಯಾರು ಕಟ್ ಮಾಡಿದ್ದು ಚಿಕನು? ಚಿಕನ್ ಆಗ ಅಂಗಡಿಯವರು, ಚಿಕನ್ ಯಾರು ಕೊಟ್ಟಿದ್ದಾರೋ ಅಂಗಡಿಯವರು, ಅವ್ರು ಕಟ್ ಮಾಡಿದ್ರು. ಈಗ ಇವಾಗ ನೋಡು ನೋಡು ನೋಡು, ಗೋಲ್ಡನ್ ಅದು ಕಲರ್ ಆಗಿದೆ ನೋಡಿ ಇವಾಗ. ಇವಾಗ ನೀವೇ ಮಾತಾಡಬೇಡಿ, ಬೇಗ ಬೇಗ ಮಾಡಿ. ನಂಗೆ ಹೊಟ್ಟೆ ಲೇಟಾಗಿ ಮಾಡಿದ್ರೆ ಹೊಟ್ಟೆ ಎಸಿರುತ್ತಲ್ವಾ, ಕೊಳ್ಳಿಲ್ಲ ಅಂದ್ರೆ ಊಟ. ಕೊಡಲಿಲ್ಲ ಅಂದ್ರೆ ಹೊಟ್ಟೆಯಲ್ಲಿ ಫೈಟಿಂಗ್ ಆಗ್ತಿದ್ಯಾ? ನನಗೂ ಆಲ್ರೆಡಿ ಫೈಟಿಂಗ್ ಆಗ್ತಿದೆ. ರೈಸ್ ಇದು ಆ್ಯಕ್ಚುಲಿ ಸ್ವಲ್ಪ ಟೈಮ್ ಆಗುತ್ತೆ, ನೀಟಾಗಿ ಬೇಯಬೇಕಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತಿಂತೀಯಾ? ಸೆಕೆಂಡ್ ರೌಂಡ್ ಆಗ್ತಾಯಿದೆ. ಹಿಂಗೆ ತಿರ್ಸೋದು, ಫ್ರೈ ಮಾಡೋದಲ್ಲ. ಹುಡುಗರು ಆಮೇಲೆ ಬಿಸಿ ಬಿಸಿ ಇದೆ ಬಿಡು. ಒಂದು ಸತಿ ಮಾಡಿದೆ ತಾನೆ, ಇನ್ನೂ ಕಲಿಬೇಕು. ಎಲ್ಲ ತಿನ್ಬಿಟ್ಟಲ್ಲ ಆಲ್ರೆಡಿ ಇಲ್ಲೇ. ತಾಳು ಒಂದು ಸ್ವಲ್ಪ ಇದು ಆಗ್ಬಿಡ್ಲಿ. ಸಂಜು ನೋಡು ನಾನು ಮಾಡಿರೋದು ಗ್ರೀನ್ ಪಲಾವ್. ಹೆಂಗೆ ಚಿಕನ್ ಇದೆ ಅದು ನೋಡಲ್ಲಿ ಒಳಗಡೆ. ವಾ 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 ನೋಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ. ಏನು ಹೇಳ್ತಾರೆ ನೋಡೋದ ಹೇಗಿದೆ? ಬಿರಿಯಾನಿ ಸೂಪರ್ ಆಗಿದೆ. ಇದು ಚೆನ್ನಾಗಿದೆ. ಮೊಸರು ಬಜ್ಜಿ ನಾನು ಮಾಡಿದ್ದಲ್ಲ. ಇದು ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆಯಾ ಟೇಸ್ಟು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬಾ, ಮೂರು ಚೆನ್ನಾಗಿದೆ. ಇಷ್ಟು ಹೊತ್ತು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ನನಗೆ. ಸಂಜು ಅಷ್ಟೊತ್ತಲ್ಲಿ ನಿಂತಿದ್ದೆ, ಹೊಟ್ಟೆ ಹಸಿ ಇದೆ ಅಂತ, ಅದಕ್ಕೆ ಅಷ್ಟೊಂದು ತಿನ್ಬೇಡ ಅಂತ ಹೇಳಿದ್ದು ನಾನು ನಿನಗೆ. ಅದಕ್ಕೆ ಅರ್ಧ ಅವರ್ ಆದಮೇಲೆ ಮತ್ತೆ ಹೊಟ್ಟೆ ಹಸಿತಾಯಿತು. ನೋಡವ್ ನೋಡಿ ಚೆನ್ನಾಗಿ ತಿಂತವನೆ. ಗೈಸ್ ಇವಾಗ ಪ್ಲೇಟಲ್ಲೆಲ್ಲ ತೊಗೊಂಡಿದ್ದೀನಿ. ಯಾವುದಾದ್ರು ಒಂದು ಮೂವಿ ನೋಡಿಕೊಂಡು ಊಟ ಮಾಡೋದು. ಅಲ್ಟಿಮೇಟ್. ಲೈಟಾಗಿ ಉಪ್ಪು ಕಡಿಮೆ ಆಗಿದೆ ಅಷ್ಟೇ, ಬಟ್ ಖಾರ ಅಂತೂ ಇದೆ. ಗೈಸ್ ನೀವು ಅಡುಗೆನ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಮತ್ತು ಹೆಲ್ಪ್ ಕೂಡ ಮಾಡಿ, ನಿಮಗೂ ಒಂಥರ ಖುಷಿ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ. ID ಪ್ರೊಫೈಲಲ್ಲಿರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಹೋಗಿ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.